ಓಂ ಶಾಂತಿ. ಬಾಬಾ ಮುರಳಿನಲ್ಲಿ ಹೇಳ್ತಾರೆ, ಹೆಂಗೆ ನೀವು ಹಳೆ ಶರೀರ ಹಳೆ ಜಗತ್ತಿಂದ ಸತ್ತು ಬದುಕಿದ್ದೀರ, ಜೀತೇಜಿ ಮರ್ಜೆ ಅಂತ, ಹಂಗೇ ನಾವು ಹಳೆ ಶರೀರದಲ್ಲಿ ನಮಗೆ ಶಕ್ತಿ ತುಂಬಿ ನಡೆಸ್ತಾ ಇದ್ದಾರೆ. ಅವ್ರು ತುಂಬ ಶಕ್ತಿಯಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ನನ್ನ ಅನುಭವ ತಿಳಿಸ್ತೀನಿ. जैसे बाबा कहता, आप जीते जी मर चुके हो, इस पुनर्जन्म में आपका ये जो पुराना शरीर है मैं शक्ति भरकर उसको चलाता हूँ, आपसे सेवा लेता हूँ, ऐसा जो कहते हैं उसका प्रैक्टिकल अनुभव अभी मैं सुनाता हूँ. ನಾನು ಮೊದಲನೇ ಸರಿ ಜ್ಞಾನಕ್ಕೆ ಬಂದಾಗ ಈ ಸೇವಾ ಕೇಂದ್ರಕ್ಕೆ ಬಂದೆ. ಮೊದಲನೇ ಬಾರಿ ಸೇವಾ ಕೇಂದ್ರಕ್ಕೆ ಬಂದೆ. ಕಂಟ್ರಕ್ಷನ್ ನಡೀತಾ ಇತ್ತು. ದೀದಿಯವರು ಫಸ್ಟು ಮುರಳಿ ಕೇಳ್ಕೊಂಡು ಬಂದೆ. ಆವಾಗ ದೀದಿ ಹೇಳಿದ್ರು, ಏನಾದ್ರು ಸೇವೆ ಮಾಡ್ತೀರಾ ಅಂತ. ಆವಾಗ ನಾನು ಬಾಬಾವ್ರ ಹತ್ರ ಮೊದಲೇ ಹೇಳಿದ್ದೆ, ನನಗೆ ಸೇವೆ ಮಾಡೋಕ್ಕೆ ಇಷ್ಟ ಇದೆ, ಸೇವಾ ಕೇಂದ್ರದಲ್ಲಿ ಅಂತ ಇಷ್ಟ ಇತ್ತು. ಅದಕ್ಕೆ ಅವರು ದೀದಿಯವ್ರು ನಂಗೆ ಪರ್ಮಿಷನ್ ಕೊಟ್ಟರು ಸೇವೆ ಮಾಡೋಕ್ಕೆ. जब मैं सेंटर में आया, मुरली सुनने के बाद दीदी ने पूछा कि आप कुछ सेवा करना चाहेंगे क्या, क्योंकि कंस्ट्रक्शन वर्क चालू था. मैं पहले से ही बाबा को बोल रखा था, बाबा मुझे सेवा करना है सेवा केंद्र में कह के. तो दीदी ने मैं भी वही ऑफ़र किया और परमिशन भी दिया. ಆದರೆ ಶರೀರದಲ್ಲಿ ಅಷ್ಟೊಂದು ಶಕ್ತಿ ಇರಲಿಲ್ಲ. ಒಂದು ಸ್ವಲ್ಪ ಭಾರದ ವಸ್ತು ಹೊರ್ತೀನಿ, ಒಂದು 2 ಇಟ್ಟಿಗೆ ತೊಗೊಂಡು ಹೋಗ್ತೀನಿ, ಮೇಲಕ್ಕೂ ಆಗ್ತಾಯಿರಲ್ಲ, ತುಂಬ ಪ್ರಾಬ್ಲಮ್ ಇತ್ತು. मेरे शरीर में ताकत नहीं था, बहुत वीक हो गया था. 2 ईंट भी ऊपर तक लेके जाने का क्षमता मेरे में नहीं था. ಬಾಬಾ ಮುರಳಿನಲ್ಲಿ ಹೇಳ್ತಾರೆ, ತನು ಮನ ಧನ ಎಲ್ಲ ಸಮರ್ಪಣೆ ಮಾಡಿಬಿಡಿ, ನೀವು ಟ್ರಸ್ಟಿಯಾಗಿರಿ, ನಿಮಿತ್ತ ಅಂತ ನಡೆಸಿ ಅಂತ ಹೇಳ್ತಾರೆ. बाबा कहते हैं तन मन धन को समर्पण करो, आप निमित्त रहो, ट्रस्टी होकर रहो कहते हैं. ಹಾಗೆಯೇ ಮುರಳಿನಲ್ಲಿ ಆ ಪಾಯಿಂಟ್ ಬಂತು. ಅದನ್ನು ಪ್ರಾಕ್ಟಿಕಲ್ ಧಾರಣೆ ಮಾಡೋಣ ಅಂದ್ಬಿಟ್ಟು ಒಂದಿನ ಮುರಳಿ ಆದಮೇಲೆ ಬಾಬಾವ್ರ ಮುಂದೆ ಕೂತು ಯೋಗ ಮಾಡಬೇಕಾದ್ರೆ ಬಾಬಾವ್ರಿಗೆ ಎಲ್ಲನೂ ಅರ್ಪಿಸ್ಬಿಟ್ಟೆ. ಬಾಬಾ, ಇದು ಹಳೆ ಶರೀರ, ನನಗೆ ಸೇವೆ ಮಾಡೋ ಇಚ್ಛೆ ಇದೆ, ಈ ಶರೀರ ನೀವೇ ನಡೆಸಬೇಕು, ಇದರಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಅಂದ್ಬಿಟ್ಟು ಬಾಬಾವ್ರಿಗೆ ತನು ಮನ ಧನ ಎಲ್ಲ ಅರ್ಪಿಸ್ಬಿಟ್ಟೆ. जैसे बाबा मुरली में कहता वो पॉइंट मैंने प्रैक्टिकली उसको इम्प्लीमेंट करने का कोशिश किया. बाबा के कमरे में गया और बाबा के सामने बताया, बाबा ये तन आपका है, पुराना है, आपको ही इसको संभालना है, कैसे आप इससे सेवा लेंगे आप जाने. ಅದು ಹೇಳಿದ ಮೇಲೆ ನನಗೆ ಶರೀರ ತಾನಾಗೆ ಬಾಬಾವ್ರ ನೆನಪು ಮಾಡ್ತಾ ಮಾಡ್ತಾ ಸರಿಯಾಗಿ ಅಂದರೆ ಒಂದು ಸ್ವಸ್ಥಿತಿಗೆ ಬರೋ ಸ್ಟಾರ್ಟ್ ಆಯಿತು. ಆಮೇಲೆ ಎಷ್ಟೇ ಇಲ್ಲಿ ಹಾರ್ಡ್ ವರ್ಕ್ ಆದ್ರೂ ಬಾಬಾವರು ಸಾಧಾರಣವಾಗಿ ಮಾಡಿಸ್ತಾಯಿದ್ರು, ನನಗೇನು ಕಷ್ಟ ಆಗ್ತಾ ಇರಲಿಲ್ಲ, ಫುಲ್ ಈಸಿ ಆಗಿಬಿಡ್ತು ಎಲ್ಲ. उसके बाद जब मैं सेवा देने लगा, बहुत डिफ़िकल्ट सेवा भी बाबा बहुत हल्का रूप से करा रहा था, तो मुझे कोई तकलीफ़ की महसूस नहीं होता था. ಆಮೇಲೆ ಯಾವುದೇ ಕೆಲಸ ಹೇಳಿದ್ರು ಬಾಬಾ ಹೇಳ್ತಾರೆ, ಇದನ್ನು ಗೊತ್ತಿಲ್ಲ ಅನ್ಬೇಡಿ, ಮಾಡಿ ತೋರಿಸಿ ಮಾಡ್ತೀವಿ ಅಂತ. ಪ್ರತಿಯೊಂದು ಕೆಲಸನೂ ಬಾಬಾ ನನಗೇನು ಗೊತ್ತಿಲ್ಲ, ಕೆಲಸನೆಲ್ಲ ಬಾಬಾವರೇ ಮಾಡ್ಸೋಕ್ಕೆ ಸ್ಟಾರ್ಟ್ ಆದರು. जैसे बाबा कहता कोई भी सेवा हो मुझे पता नहीं, ऐसा नहीं कहने का. तो इसलिए जो सेवाएं मैंने पहले कभी नहीं किया था, वैसे बहुत सारे नए सेवा भी बाबा ने मेरे से कराया. ನನ್ನ ಶರೀರನೂ ಸ್ವಸ್ಥ ಆಯಿತು, ನಾನು ಚೆನ್ನಾಗೂ ಅದೇ. ಮತ್ತು ಸೇವಾ ಕೇಂದ್ರದಲ್ಲಿ ಸಮರ್ಪಣೆ ಆಗಬೇಕು ಅನ್ನೋ ಇಚ್ಛೆ ಇತ್ತು. ಅದಕ್ಕೆ ಸೇವಾ ಕೇಂದ್ರದಲ್ಲಿ ಉಳ್ಕೊಳ್ಳೋಣ ಅಂತ ಬಾಬಾವ್ರಿಗೆ ಮಧುಬನ್ಗೆ ಹೋಗಿದಾಗ ಒಂದು ಪತ್ರ ಬರೆದಿದೆ. ಅದಕ್ಕೆ मेरा शरीर भी स्वस्थ हो गया, मैं ठीक रहा और शरीर तन भी बहुत पावरफुल हो गया. और मुझे को संकल्प था मैं सेवा समर्पण हो के सेंटर में रहूं. जब मैं मधुबन गया था, वहाँ बाबा के कमरे में पत्र भी लिखा था. ಅದೇ ರೀತಿ ಸಮರ್ಪಣೆ ಆದಿ. ಹಾಗೆಯೇ ತನು ಸೇವೆ ಆಯಿತು, ಮನ ಸೇವೆ ನಡೀತಾ ಇತ್ತು. ಧನ ಸೇವೆ ಮಾಡಬೇಕು ಅಂತ ಬಾಬಾವ್ರ ಹತ್ರ ಕೇಳಿಕೊಂಡೆ. ಅದಕ್ಕೆ ಬಾಬಾವರು ಸೆಂಟ್ರದ ಹತ್ತಿರದಲ್ಲೇ ಒಂದು ಬ್ಯಾಂಕಲ್ಲಿ ಸಣ್ಣದೊಂದು ಕೆಲಸ ಕೊಡಿಸಿದ್ರು. ಈಗ तन का सेवा हो रहा था, मन का सेवा भी हो रहा था, लेकिन धन का नहीं हो रहा था. तो जब मैं बाबा से पूछा, बाबा मुझे धन से भी सहयोग देना है, तब बाबा ने मुझे सेंटर के बहुत नज़दीक वाला एक बैंक में छोटा सा जॉब भी दिलाया. ಅದರಿಂದ ನನಗೆ ಧನ ಸೇವೆನೂ ಆಗ್ತಾಯಿದೆ, ಸೆಂಟ್ರ್ ಸೇವೆನೂ ಆಗ್ತಿದೆ, ಬೇಯದನ ಸೇವೆನೂ ಆಗ್ತಿದೆ, ಸ್ಥೂಲ ಸೇವೆನೂ ಆಗ್ತಾಯಿದೆ. ತುಂಬ ಖುಷಿಯಾಗಿದ್ದೀನಿ. ಬಾಬಾವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ. बेहद का सेवा भी चल रहा है, स्थूल सेवा भी चल रहा है. बाबा को मैं बहुत धन्यवाद समर्पण करना चाहूँगा. ಈ ಹಳೆ ಶರೀರದಲ್ಲಿ ಏನೂ ಇಲ್ಲದಿದ್ದರೆ ಶಕ್ತಿ ತುಂಬಿ ಬಾಬಾ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾನು ಬಾಬಾವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ಓಂ ಶಾಂತಿ.
ಇಲ್ಲಿ ಈ ಸೇವಾ ಕೇಂದ್ರದಲ್ಲಿ ಯಾವುದೇ ಸೇವೆ ಆಗ್ಬೋದು, ಹೊರಗಡೆ ಸಣ್ಣ ಪುಟ್ಟ ಕಂಟ್ರಕ್ಷನ್ ಸೇವೆ ಆಗ್ಬೋದು, ಗುಡ್ಸೋದು ಕಸ ಗುಡ್ಸೋದಿರ್ಬೋದು, ಮಾಫ್ ಹಾಕೋದೊಂದು ಇರ್ಬೋದು, ಎಲ್ಲ ಸೇವೆನೂ. ಯಾಕಂದರೆ ಈ ಶರೀರದಲ್ಲಿ ಹರಿತಿರೋದು ಬಾಬಾವ್ರ ರಕ್ತ, ಬಾಬಾವ್ರದ್ದು ಭಂಡಾರದಿಂದ ನಾವು ತಿಂತಾಯಿದ್ದೀವಿ. ಅದರಿಂದ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಇಲ್ಲೂ ಸೇವೆ ಎಲ್ಲ ಏನೆಲ್ಲ ಸೆಂಟ್ರಲ್ ಸೇವೆ ಸಿಗುತ್ತೆ ಅದೆಲ್ಲ ಸೇವೆ ಮಾಡ್ತೀವಿ, ಜೊತೆಗೆ ಆಫೀಸ್ ಕೆಲಸನೂ ಮಾಡ್ತೀವಿ. मैं ऑफिस का भी सेवा करता ही हूँ जॉब, और सेंटर में भी हर प्रकार का सेवा करता हूँ. झाड़ू पोछा करना हो या कोई छोटे मोटे कंस्ट्रक्शन का या रिपेयर का काम हो, सब काम मैं करता हूँ. क्योंकि मैं बाबा के घर में हूँ, बाबा का घर का भंडारे का मैं अन्न खा रहा हूँ. इस तन में जो रक्त बह रहा है वो बाबा का है, इसलिए मैं समय वेस्ट नहीं करता. मैं पूरा सेवा में व्यस्त रहता हूँ. शरीर को पूरा सेवा में लगा के रखता हूँ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ओम शांति.